ಕರ್ನಾಟಕದ ಬಸ್ ಚಾಲಕರು ಮತ್ತು ನಿರ್ವಾಹಕರ ಮೇಲೆ ಹಲ್ಲೆ ಮಾಡುವ ಮೂಲಕ ಉದ್ದಟತನ ಮೆರೆದಿದ್ದ ಮರಾಠಿಗರ ವರ್ತನೆಯನ್ನು ಖಂಡಿಸಿ ಇಂದು ಕರೆ ನೀಡಲಾಗಿದ್ದ ಅಖಂಡ ಕರ್ನಾಟಕ ಬಂದ್ಗೆ ರಾಜ್ಯಾದ್ಯಂತ ಮಿಶ್ರ ಪ್ರತಿಕ್ರಿಯೆ ಕಂಡುಬಂದಿದೆ. ಬೆಂಗಳೂರು, ಮೈಸೂರು, ಬೆಳಗಾವಿ ಸೇರಿದಂತೆ ಮುಂತಾದೆಡೆ ನೀರಸ ಪ್ರತಿಕ್ರಿಯೆ ಕಂಡುಬಂದರೆ ಅತ್ತ ರಾಮನಗರ, ಮಂಡ್ಯದಲ್ಲಿ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕರ್ನಾಟಕ ಬಂದ್ಗೆ ಕಲಬುರಗಿಯಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಯಾವುದೇ ಸಂಘಟನೆ ಜನರ ಬೆಂಬಲ ದೊರಕಿಲ್ಲ. ಜನಜೀವನ ಸಹಜವಾಗಿತ್ತು. ಕರ್ನಾಟಕ ಬಂದ್ ಹಿನ್ನೆಲೆ ಕೆಲವೆಡೆ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿತ್ತಾದರೂ ಮತ್ತೆ ಹಲವೆಡೆ ಹಣ್ಣು, ತರಕಾರಿ, ಹೋಟೆಲ್ಗಳು, ದಿನಸಿ ಅಂಗಡಿ, ಆಸ್ಪತ್ರೆ, ಔಷಧಾಲಯಗಳು ಓಪನ್ ಆಗಿದ್ದವು. ಬಸ್ಸುಗಳ ಓಡಾಟವು ಎಂದಿನಂತಿತ್ತಾದರೂ ಪ್ರಯಾಣಿಕರ ಸಂಖ್ಯೆ ಕಡಿಮೆಯಾಗಿತ್ತು. ಇನ್ನು ಶಾಲಾ ಕಾಲೇಜುಗಳಿಗೆ ಬಂಧನ ಬಿಸಿ ತಟ್ಟಿರಲಿಲ್ಲವೇನೋ, ಆದರೆ ಚಿತ್ರಮಂದಿರಗಳು ಬಂದ್ ಆಗಿದ್ದವು. ಇನ್ನು ಬಂಧನ ಬಗ್ಗೆ ಅವರಿವರು ಹೇಳುವುದೇನು ನೋಡೋಣ. I actually don't know much things happening here. I just came today morning. ಯಾವ ಬೆಂಬಲ ಕೊಡ್ತೀವಣ್ಣ? ಟೂ ವೀಲರ್ ನಿಲ್ಲಿಸಿ ಅಂತ ಎಷ್ಟು ವರ್ಷದಿಂದ ಹೇಳ್ತಾನೆ ಇದ್ದೀವಿ, ಯಾರೂ ಸಪೋರ್ಟ್ ಮಾಡಲ್ಲ. ಇದಕ್ಕೆ ಮಾತ್ರ ನಾವು ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತಾರೆ. ಏನು ಬಟ್ ಯಾರು ಏನು ಸ್ಟ್ರೈಕ್ ನಡೀತಾ ಇಲ್ಲ. ಮರಾಠಿಗರು ಮತ್ತು ಕನ್ನಡಿಗರ ಮಧ್ಯೆ ಬಂದಿಗೆ ಕರೆ ಕೊಟ್ಟಿದ್ದಾರೆ ಅವರು. ಆದರೆ ಕಲಬುರಗಿಯಲ್ಲಿ ಯಾವುದೇ ರೀತಿಯ ಪರಿಣಾಮ ಬೀರಿಲ್ಲ. ಅದು KSRTC ಅವರು ಇನಿಷಿಯೇಟಿವ್ ತಗೋಬೇಕಿತ್ತು. ಮತ್ತು ಆ ಡ್ರೈವರ್ ಯೂನಿಯನ್ಗಳಿರುತ್ತೆ, ಅವ್ರು ಇನಿಷಿಯೇಟಿವ್ ತಗೋಬೇಕಿತ್ತು. ಅವ್ರ ಮನೆಯವ್ರನ್ನ ಅವರೇ ಕಾಪಾಡಕ್ಕೆ ತಯಾರಿಲ್ಲ. ಮಹಾರಾಷ್ಟ್ರದ MES ಪುಂಡಾಟಿಕೆಯನ್ನು ವಿರೋಧಿಸಿ ಇಂದು ನಡೆದ ಕರ್ನಾಟಕ ಬಂದ್ ವೇಳೆ ಬೆಂಗಳೂರಿನ ಟೌನ್ ಹಾಲ್ ಬಳಿ ಕನ್ನಡಪರ ಹೋರಾಟಗಾರರು ಅರೆಬೆತ್ತಲೆ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ಸೇರಿದಂತೆ ಮತ್ತಿತರ ಮುಖಂಡರನ್ನು ಪೊಲೀಸರು ವಶಕ್ಕೆ ಪಡೆದು ಬಳಿಕ ಬಿಟ್ಟು ಕಳುಹಿಸಿದರು. ಇದಕ್ಕೂ ಮುನ್ನ ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ವರೆಗೆ ಕನ್ನಡಪರ ಹೋರಾಟಗಾರರು ಮಹಾರಾಷ್ಟ್ರ ಮತ್ತು MESನವರ ವಿರುದ್ಧ ಘೋಷಣೆ ಕೂಗುತ್ತಾ ಮೆರವಣಿಗೆ ನಡೆಸಿದರು. ಕರ್ನಾಟಕ ಬಂದ್ ಹಿನ್ನೆಲೆ ಕ್ಯಾಬ್ಗಳ ಸೇವೆ ಇರೋದಿಲ್ಲವೆಂದು ಭಾವಿಸಿ ಮಧ್ಯಾಹ್ನದ ಪ್ರಯಾಣಿಕರು ಸೇರಿದಂತೆ ಬೆಳಗ್ಗೆ 8 ಗಂಟೆಗೆ ಪ್ರಯಾಣಿಕರು ಆಗಮಿಸಿದ್ದರ ಪರಿಣಾಮ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ತುಂಬಿ ತುಳುಕುವಂತಾಗಿತ್ತು. ಸ್ಪೀಕರ್ ಅವರು ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ತಾಳಕ್ಕೆ ತಕ್ಕಂತೆ ಕುಣಿದು ನಮ್ಮ ಪಕ್ಷದ 18 ಜನ ಶಾಸಕರನ್ನು ಅಮಾನತುಗೊಳಿಸಿದ್ದು ಸರಿಯಲ್ಲ. ಅಮಾನತಾದ ನಮ್ಮ ಶಾಸಕರು ವಿಧಾನಸೌಧದೊಳಕ್ಕೆ ಮತ್ತು ಲಾಬಿಯಲ್ಲೂ ಬರುವ ಹಾಗಿಲ್ಲ ಎಂದು ಆದೇಶಿಸಿದ್ದನ್ನು ನೋಡಿದರೆ ಶಾಸಕರೇನು ಭಯೋತ್ಪಾದಕರೇ? ಹೀಗಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಖಾರವಾಗಿ ಪ್ರಶ್ನಿಸಿದ್ದಾರೆ. ಈ ರೀತಿ ಏಕಾಏಕಿಯಾಗಿ ನಮ್ಮ ಶಾಸಕರನ್ನ ಅಮಾನತ್ ಮಾಡಿರ್ತಕ್ಕಂಥದ್ದು ಇದು ಸಂಪೂರ್ಣ ಕಾನೂನು ಬಾಹಿರ. ಮತ್ತೊಂದೆಡೆ ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಅವರು ಸಿಎಂ ಸಿದ್ದರಾಮಯ್ಯ ಒಬ್ಬ ಮೋಸಗಾರ ಮುಖ್ಯಮಂತ್ರಿ ಎಂದು ಜರಿದಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಹೆಸರಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕಾರ್ಯಗತಗೊಳಿಸದೆ ಜನರಿಗೆ ಈ ಸರ್ಕಾರ ಮೋಸ ಮಾಡುತ್ತಿದೆ ಎಂದು ಅವರು ಕಿಡಿಕಾರಿದ್ದಾರೆ. ಜನಸಂಖ್ಯೆಯ ಆಧಾರದ ಮೇಲೆ ನಡೆಸಲು ಉದ್ದೇಶಿಸಿರುವ ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆಯನ್ನು ವಿರೋಧಿಸಿ ಇಂದು ತಮಿಳುನಾಡಿನ ಚೆನ್ನೈನಲ್ಲಿ ಆಯೋಜಿಸಲಾಗಿದ್ದ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆ ನಡೆಯಿತು. ತಮಿಳುನಾಡು ಸಿಎಂ MK ಸ್ಟಾಲಿನ್ ಅವರು ನೇತೃತ್ವ ವಹಿಸಿದ್ದ ಸಭೆಯಲ್ಲಿ ಕರ್ನಾಟಕದ ಪರವಾಗಿ DCM DK ಶಿವಕುಮಾರ್ ಅವರು ಭಾಗವಹಿಸಿದರು. ಯಾವುದೇ ಕಾರಣಕ್ಕೂ ದಕ್ಷಿಣದ ರಾಜ್ಯಗಳ ಸಂಸತ್ ಕ್ಷೇತ್ರಗಳು ಕಡಿಮೆಯಾಗುವುದಕ್ಕೆ ಬಿಡೋದಿಲ್ಲ ಅಂತ ಘೋಷಿಸಲಾಯಿತು. ಹನಿ ಟ್ರ್ಯಾಪ್ ಬಗ್ಗೆ ತನಿಖೆ ನಡೆಸೋದು ಗೃಹ ಸಚಿವರಿಗೆ ಬಿಟ್ಟಿದ್ದು. ಹನಿ ಟ್ರ್ಯಾಪ್ ಆರೋಪ ಇನ್ನು ಮುಂದೆಯೂ ಬರಬಹುದು ಅಂತ ಹೇಳುವ ಮೂಲಕ ಅತ್ತ ಕೋಲಾರದಲ್ಲಿ ಸಹಕಾರ ಸಚಿವ KN ರಾಜಣ್ಣ ಅವರು ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ಬಹುನಿರೀಕ್ಷಿತ IPL T20 ಕ್ರಿಕೆಟ್ ಹಂಗಾಮ ಇಂದಿನಿಂದ ಶುರು. 2020 ಆರಂಭಿಕ ಪಂದ್ಯದಲ್ಲಿ ಬೆಂಗಳೂರಿನ ರಾಯಲ್ ಚಾಲೆಂಜರ್ಸ್ ತಂಡ ಮತ್ತು ಹಾಲಿ ಚಾಂಪಿಯನ್ ಕೋಲ್ಕತಾ ನೈಟ್ ರೈಡರ್ಸ್ ಮುಖಾಮುಖಿಯಾಗಲಿದ್ದು, ಅದಕ್ಕಾಗಿ ಕೋಲ್ಕತಾದ ಈಡನ್ ಗಾರ್ಡನ್ ಮೈದಾನ ಸಜ್ಜುಗೊಂಡಿದೆ. ಆದರೆ ಮಳೆಯ ಭೀತಿ ಎದುರಾಗಿದೆ. ಬೆಂಗಳೂರಿನಲ್ಲಿ ಇಂದು ಮಳೆಯ ಸಿಂಚನವಾಗಿದೆ. KR ಮಾರುಕಟ್ಟೆ, ಮೆಜೆಸ್ಟಿಕ್, ಸದಾಶಿವನಗರ, ಹೆಬ್ಬಾಳ ಸೇರಿದಂತೆ ಮತ್ತಿತರೆಡೆ ವರುಣ ತಂಪೆರೆದಿದ್ದಾನೆ.